ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆ. ಈ ಶುಭ ಭಾನುವಾರದಂದು ದೇವರ ಸಂದೇಶವನ್ನು ನಿಮಗೆ ಸಾರುವುದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸಕಲ ಮಹಿಮೆಯನ್ನು ಸಮರ್ಪಿಸುತ್ತಾ ನನ್ನನ್ನು, ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಪ್ರೀತಿಸುವಂತ, ಈ ಯೂಟ್ಯೂಬ್ ಚಾನಲ್ ಯಾವತ್ತು ವಾಕ್ಯಗಳನ್ನು ಕೇಳುವಂತ, ಈ ವಿಡಿಯೋಸ್ ಅನ್ನು ಅನೇಕರಿಗೆ ಶೇರ್ ಮಾಡುವಂತ ನಿಮ್ಮನ್ನು ದೇವರು ಧಾರಾಳವಾಗಿ ಆಶೀರ್ವದಿಸಲಿ ಎಂಬುದೇ ನನ್ನ ಪ್ರಾರ್ಥನೆ. ನಾವೆಲ್ಲರೂ ನಾವು ವಾಸ ಮಾಡುವಂತ ಮನೆಯ ಬಾಗಿಲನ್ನು ಮುಚ್ಚುವವರಾಗಿರುತ್ತೆ. ನಾವು ಒಬ್ಬರು ನಮ್ಮ ಮನೆಯೊಳಗೆ ಬರಬಾರದು ಎಂಬುದಾಗಿ ಚಿಂತಿಸಿದಾಗ ಆ ಮನೆಯ ಬಾಗಿಲನ್ನು ಮುಚ್ಚಿದ್ರೆ ಅವರು ಬರಬಾರದು ಎಂಬ ಅರ್ಥವನ್ನು ಅವರು ಮಾಡ್ಕೊಳ್ತಾರೆ. ಆದರೆ ಈ ಲೋಕದಲ್ಲಿ ಯಾವ ಕಾಲದಲ್ಲೂ ಮುಚ್ಚಲ್ಪಡದಂತ ಒಂದು ಬಾಗಿಲಿದೆ. ಅದೇ ನಮ್ಮ ಪರಲೋಕದಲ್ಲಿ ವಾಸ ಮಾಡುವ ತಂದೆಯಾದ ದೇವರ ಮನೆಯ ಬಾಗಿಲು. ಆ ಬಾಗಿಲು ಯಾವಾಗಲೂ ತೆರೆದಲ್ಲಿ ಇಟ್ಟಲ್ಪಟ್ಟಿದೆ. ನಾವು ಯಾವಾಗ ಬೇಕಾದರೂ ಆ ಮನೆಯೊಳಗೆ ಪ್ರವೇಶಿಸಬಹುದು. ಯಾವಾಗ ಬೇಕಾದರೂ ಪ್ರಾರ್ಥನೆ ಮುಖಾಂತರವಾಗಿ ಆತನ ಹತ್ರ ಬೇಡಿಕೊಳ್ಳಬಹುದು. ಯಾವಾಗಲೂ ಆತನನ್ನು ಸ್ತೋತ್ರ ಯಾಗದಿಂದ, ಸ್ತುತಿಗಳಿಂದ, ಆರಾಧನೆಯಿಂದ ಆತನು ಸಂತೋಷಪಡಿಸಬಹುದು. ಆ ಮನೆ ತಂದೆಯಾದ ದೇವರ ಮನೆ. ಆ ಮನೆಯೊಳಗೆ ಇರುವಂತ ಆಶೀರ್ವಾದವನ್ನು, ಆ ಮನೆಯಿಂದ ನಮಗೆ ಬರುವಂತ ಕೃಪೆಯನ್ನು, ಆರೋಗ್ಯವನ್ನು, ಐಶ್ವರ್ಯವನ್ನು ತಿಳಿದುಕೊಳ್ಳೋದಕ್ಕೆ ದೇವರು ನಮಗೆ ಸಹಾಯ ಮಾಡಬೇಕು. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ಇಹಲೋಕದಲ್ಲಿ ಅನೇಕ ಬಾಗಿಲು ನಿಮಗಾಗಿ ಮುಚ್ಚಲ್ಪಟ್ಟಿದ್ರೇನೋ ದೇವರ ಮನೆಯ ಬಾಗಿಲು ಯಾವತ್ತೂ ಮುಚ್ಚಲ್ಪಡಲಿಲ್ಲ. ಅದನ್ನು ಆಧಾರಗೊಂಡು ಇವತ್ತು ನಿಮ್ಮ ಹತ್ರ ದೇವರ ವಾಕ್ಯವನ್ನು ಸಾರೋದಕ್ಕೆ ಬಯಸುವವನಾಗಿದ್ದೇನೆ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯದಿಂದ ನಿಮ್ಮ ಹತ್ರ ಮಾತನಾಡೋದಕ್ಕೆ ಬಯಸುವವನಾಗಿದ್ದೇನೆ. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯದ 17ನೇ ವಾಕ್ಯ. ಆಗ ಅವನಿಗೆ ತಾನು ಮಾಡಿದ ಬುದ್ಧಿಹೀನ ಕಾರ್ಯ ಅರ್ಥವಾಯಿತು. ಆತನು ತನ್ನೊಳಗೆ ತಾನೇ, ನನ್ನ ತಂದೆಯ ಬಳಿಯಲ್ಲಿರುವ ಸೇವಕರಿಗೆ ಬೇಕಾದಷ್ಟು ಆಹಾರವಿದೆ, ನಾನಾದರೂ ಇಲ್ಲಿ ಊಟವಿಲ್ಲದೆ ಸಾಯುತ್ತಿದ್ದೇನೆ. ಪ್ರಿಯ ದೇವ ಜನರೇ, ನಾವು ಓದಿದಂತ ವಾಕ್ಯ ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯದ 3 ಸಾಮ್ಯಗಳಲ್ಲಿ ಒಂದಾಗಿದೆ. ಈ 3 ಸಾಮ್ಯಗಳನ್ನು ಯೇಸು ಸ್ವಾಮಿ ಹೇಳಿದ ಮುಖ್ಯ ಕಾರಣ ಮಾನಸಾಂದ್ರ ಹೃದಯ ಬೇಕಾಗಿರಬೇಕೆಂಬುದು ಅದರ ಸಾರಾಂಶ. ನಮಗೆಲ್ಲರಿಗೂ ಮಾನಸಾಂದ್ರದ ಹೃದಯ ಬೇಕು. ಯೇಸು ಕ್ರಿಸ್ತರನ್ನು ಅರ್ಥಿಕೊಳ್ಳೋದು, ನಾವು ತಿಳಿದುಕೊಂಡು ಆತನಿಗಾಗಿ ಜೀವಿಸೋದು ಮಾನಸಾಂದ್ರ ಹೃದಯ. ಪಾಪ ಮಾಡಿ ಪಾಪದಿಂದ ಕ್ಷಮಾಪಣೆ ಬೇಕಾದಲ್ಲಿ ನಾವು ಮಾನಸಾಂದ್ರ ಹೃದಯದಿಂದ ದೇವರ ಬಳಿಗೆ ಬರಬೇಕು. ಮಾನಸಾಂದ್ರ ಎಂಬುದು ನಾವು ಮಾಡಿದ ತಪ್ಪನ್ನು ಬಿಟ್ಟು, ನಾವು ನಡೆದಂತ ತಪ್ಪಾದ ಹಾದಿಯನ್ನು ಬಿಟ್ಟು, ಅದಿನಿ ನಾನು ಕಂಟಿನ್ಯೂ ಮಾಡೋದಿಲ್ಲ, ಅದರ ದಾರಿಯಲ್ಲಿ ನಾನು ಇನ್ನು ನಡೆಯೋದಿಲ್ಲ, ಆ ತಪ್ಪನ್ನು ನಾನು ಮತ್ತೊಂದು ಸಾರಿ ಮಾಡೋದಿಲ್ಲ, ಅಲ್ಲಿಗೆ ಅದನ್ನು ಫುಲ್ ಸ್ಟಾಪ್ ಹಾಕಿದ್ದೀನಿ ಎಂಬುದಾಗಿ ಅರಿಕೆ ಮಾಡಿ ಅಲ್ಲಿಂದ ಯೂಟ್ರನ್ ತಗೊಳೋದೇ ಮಾನಸಾಂದ್ರ. ಆ ಮಾನಸಾಂದ್ರವನ್ನು ನಾವು ತೆಗೆದುಕೊಳ್ಳಬೇಕೆಂಬುದೇ ಯೇಸು ಸ್ವಾಮಿಯ ಮುಖ್ಯ ಉದ್ದೇಶ. ಈ ಸಾಮ್ಯವನ್ನು ಸಾರುವುದು 3 ಸಾಮ್ಯಗಳಲ್ಲಿ ಒಂದು ಸಾಮ್ಯವಾದಂತ ಈ ತಪ್ಪಿ ಹೋದಂತ ಮಗನ ಕತೆ ನಮಗೆ ಅನೇಕ ಸಂದೇಶವನ್ನು ಕೊಡುವುದಾಗಿದೆ. ಈ ಸಾಮ್ಯವನ್ನು ನಾವು ಓದುವಾಗ ಈ ಸಾಮ್ಯದ ಮುಖ್ಯ ವ್ಯಕ್ತಿಗಳಲ್ಲಿ ಒಬ್ಬರು ತಂದೆಯಾಗಿದ್ದಾರೆ, ಎರಡನೇದು ದೊಡ್ಡ ಮಗ, ಎರಡನೇ ಚಿಕ್ಕ ಮಗ. ದೊಡ್ಡ ಮಗ ತಂದೆಯ ಬಳಿಯಲ್ಲಿ ಯಾವಾಗಲೂ ಇರುವವರಾಗಿದ್ದಾರೆ. ಎರಡನೇ ಮಗ ತಂದೆಯ ಆಸ್ತಿಗಳನ್ನೆಲ್ಲ ಭಾಗವಾಗಿ ತೆಗೆದುಕೊಂಡು ಹೋಗಿ ಅದನ್ನು ನಾಶ ಮಾಡಿ, ಕುಡಿದು ತಪ್ಪಿಸಿ ಎಲ್ಲವನ್ನು ನಾಶಪಡಿಸಿ, ಕೊನೆಯಲ್ಲಿ ಹಂದಿಯ ಊಟವನ್ನು ತಿಂದು, ಹಂದಿಯ ಊಟವು ತಿನ್ನೋಕೆ ಸಿಗದೇ ಇರದ ಸಮಯದಲ್ಲಿ ತಾನು ತನ್ನ ಚಿಂತೆಗಳಲ್ಲಿ ಯೋಚಿಸಿದಾಗ ತಂದೆಯ ಮನೆಯ ಆಶೀರ್ವಾದವನ್ನು ಅರ್ಥ ಮಾಡಿಕೊಳ್ಳುವವರಾಗಿರ್ತಾರೆ. ನನ್ನನ್ನು ಕೇಳುವಂತಹ ಪ್ರಿಯ ದೇವಜನರೇ, ನಾವು ಮಾನಸಾಂದ್ರವಿಲ್ಲದೆ, ದೇವರ ವಾಕ್ಯದ ಪ್ರಕಾರವಾಗಿ ಜೀವಿಸದೆ, ಪರಿಶುದ್ಧತೆ ಇಲ್ಲದೆ ತಪ್ಪಾದ ದಾರಿಗಳಲ್ಲಿ ನಾವು ನಡೆದಿದ್ದಲ್ಲಿ ಇವತ್ತು ಆ ಹಾದಿಯ ಹೆಜ್ಜೆಗಳಲ್ಲಿ ನಿಂತು 1 ನಿಮಿಷ ನಾವು ಜ್ಞಾಪಿಸಿಕೊಂಡು, ದೇವರ ವಾಕ್ಯದ ಪ್ರಕಾರವಾಗಿ ನಾನು ನಡೆಯುತ್ತಿದ್ದೇನಾ, ದೇವರ ವಾಕ್ಯದ ಅಡಿಸ್ಥಾನದ ಪ್ರಕಾರವಾಗಿ ನಾನು ಜೀವಿಸ್ತಾ ಇದ್ದೀನಾ,
ಕ್ರೈಸ್ತನಾಗಿ ನಾನು ಯೇಸು ಸ್ವಾಮಿಯನ್ನು ಪ್ರತಿಬಿಂಬಿಸುತ್ತಿದ್ದೇನಾ, ಇಲ್ಲದಿದ್ದರೆ ಈ ಲೋಕವನ್ನು ಪ್ರತಿಬಿಂಬಿಸುತ್ತಿದ್ದೇನಾ ಎಂಬುದನ್ನು ನಾವು ಚಿಂತಿಸಬೇಕಾಗಿದೆ. ಹಾಗಾದಲ್ಲಿ ಇವತ್ತು ನೀವು ಹೋಗುವಂತ ಆ ದಾರಿಯಲ್ಲಿ ಒಂದು ಪೊಲೀಸ್ ಸ್ಟಾಪ್ ಅನ್ನಿಟ್ಟು ಅಲ್ಲೇ ಅದನ್ನು ನಿಲ್ಲಿಸಿ ಅದನ್ನಲ್ಲೇ ಬಿಟ್ಟು ಅಲ್ಲಿಂದ ಒಂದು ಯೂಟರ್ನ್ ತಗೊಳಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಇಲ್ಲಿ ತಂದೆಯ ಆಸ್ತಿಯನ್ನೆಲ್ಲ ಭಾಗವಾಗಿ ಕೇಳಿ ಅಣ್ಣನಿಗೆ ಸ್ವಲ್ಪ ಕೊಟ್ಟು ತಮ್ಮನು ಸ್ವಲ್ಪ ತೆಗೆದುಕೊಂಡು ಅದನ್ನೆಲ್ಲವನ್ನು ಮಾರಿ ಹಣಕಾಸೊಂದಿಗೆ ಆತನು ದೂರ ಪ್ರದೇಶಕ್ಕೆ ಹೋಗ್ತಾನೆ. ತಂದೆಯ ಮನೆಯನ್ನು ಬಿಟ್ಟು ದೂರಕ್ಕೆ ಹೋಗ್ತಾನೆ. ಪ್ರಿಯ ದೇವಜನರೇ, ತಂದೆಯ ಮನೆಯಿಂದ ದೂರ ಹೋಗುವಾಗ ಕಷ್ಟವು, ಪ್ರಯಾಸವು, ದುಃಖವು, ನಿಂದೆಯು, ಅವಮಾನಗಳು, ಕಣ್ಣೀರು, ಸಂಕಟ, ನೋವು ಇದೆಲ್ಲ ಬರೋದಕ್ಕೆ ಸಾಧ್ಯತೆ ಇದೆ. ಸಾಧ್ಯತೆ ಮಾತ್ರವಲ್ಲ, ಅದೇ ನಿಶ್ಚಯ. ನೀನು ಯಾವಾಗ ತಂದೆಯ ಬಳಿಯಿಂದ ದೂರಕ್ಕೆ ಹೋಗ್ತೀಯೋ ಆಗ ನಿನ್ನ ಮೇಲಿರುವಂತ ಸಂರಕ್ಷಣೆಯನ್ನು ನೀನು ಕಳೆದುಕೊಳ್ಳುವವನಾಗಿರ್ತೀಯ. ಯಾವಾಗ ನೀನು ತಂದೆಯ ಮನೆಯಿಂದ ಬಿಟ್ಟು ದೂರ ಹೋಗ್ತೀಯೋ ತಂದೆಯ ಆಶೀರ್ವಾದ, ತಂದೆಯ ಪ್ರೀತಿ, ತಂದೆಯ ಕರುಣೆ, ತಂದೆಯ ಕೃಪೆ, ತಂದೆ ನಿನಗಾಗಿಟ್ಟಿರುವಂತ ಚಿತ್ತವನ್ನು ಬಿಟ್ಟು ನೀನು ದೂರಕ್ಕೆ ಹೋಗುವವನಾಗಿರ್ತೀಯ. ಪ್ರಿಯರೇ, ಇವತ್ತು ನಾವು ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕಾದದ್ದು ತಂದೆಯ ಬಳಿಯಲ್ಲಿ ತಂದೆಯ ಮನೆಗೆ ಸೇರಿ ವಸಿಸುವವರಾಗಿರಬೇಕು. ತಂದೆಯ ಪಾದದಲ್ಲೇ ತಂದೆ ನಿನ್ನ ಶಬ್ದವನ್ನು ಕೇಳೋದಕ್ಕೆ ಸಹಾಯ ಮಾಡು ಎಂಬುದನ್ನು ನಾವು ಬೇಡಿಕೊಳ್ಳಬೇಕು. ತಂದೆಯ ಬಳಿಯಲ್ಲಿರುವಾಗಲೇ ನಮಗೆ ಮಾನಸಾಂದ್ರ. ತಂದೆಯನ್ನು ಬಿಟ್ಟು ದೂರ ಹೋದಲ್ಲಿ ನಮಗಿಷ್ಟವಾದಂತನ್ನೆಲ್ಲವನ್ನು ಮಾಡಿ ನಾವು ನಮ್ಮ ಚಿತ್ತಾನುಸಾರವಾಗಿ ಜೀವಿಸುವವರಾಗಿರ್ತೀವಿ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ನಾವು ಇವತ್ತು ತಂದೆಯ ಬಳಿಯಲ್ಲಿದ್ದೇವಾ, ಇಲ್ಲದಿದ್ದರೆ ದೂರವಿದ್ದೇವೆ? ತಂದೆಯ ಹತ್ತಿರವಿದ್ದಾಗ ಮಗನಿಗೆ ಯಾವುದಕ್ಕೂ ಕೊರತೆ ಇಲ್ಲ. ತಂದೆಯನ್ನು ಬಿಟ್ಟು ದೂರ ಹೋದಾಗ, ತಂದೆಯ ಮನೆಯನ್ನು ಬಿಟ್ಟು ದೂರ ಹೋದಾಗ ಎಲ್ಲವೂ ನಷ್ಟಪಟ್ಟ ಒಂದು ಸನ್ನಿವೇಶದಲ್ಲಿ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ರೂತಳು ಬರೆದ ಪುಸ್ತಕದಲ್ಲಿ, ಬೆತ್ಲೆಹೇಮಿನಿಂದ ಮೋಹಾಬಿಗೆ ಊಟಕ್ಕಾಗಿ ಸ್ವಲ್ಪ ಕುಟುಂಬವು ನಡೆದು. ಬೆತ್ಲೆಹೇಮ್ ಎಂಬುದಾಗಿ ಹೇಳುವಾಗ ಅದು ರೊಟ್ಟಿಯ ಮನೆ, ಆಹಾರದ ಮನೆ ಎಂಬುದಾಗಿ ಕರೆಯಲ್ಪಡುತ್ತದೆ. ಆದರೆ ಆ ಮನೆಯನ್ನು ಬಿಟ್ಟು ಶಪಿಸಲ್ಪಟ್ಟಂತ ದೇಶಕ್ಕೆ ನಹೋಮಿಯ ಕುಟುಂಬ ಹೋಗುವಾಗ ಅವರ ಮನೆಯಲ್ಲಿ ಅನೇಕ ವಿಷಯಗಳನ್ನು ಕಳೆದುಕೊಂಡ್ರು. ನಾವು ಹಾಗೆ ಪ್ರಿಯರೇ, ತಂದೆಯ ಮನೆಯನ್ನು ಬಿಟ್ಟು ದೂರ ಹೋಗುವಾಗ, ತಂದೆಯ ಮನೆಯ ಆಶೀರ್ವಾದಗಳನ್ನು ಬಿಟ್ಟು ದೂರ ಹೋಗುವಾಗ ಎಲ್ಲವನ್ನು, ಆತ್ಮಿಕ ಜೀವಿತವನ್ನು, ಶಾರೀರಿಕ ಜೀವಿತವನ್ನು, ಭೌತಿಕ ಜೀವಿತವನ್ನು, ಆರೋಗ್ಯವನ್ನು ಎಲ್ಲವನ್ನು ನಷ್ಟಪಡುವಂತಹ ಸನ್ನಿವೇಶಕ್ಕೆ ಒಳಗಾಗುವವರಾಗಿ. ಹಾಗಾದಲ್ಲಿ ಇವತ್ತು ನಾವು ಪ್ರಾರ್ಥನೆ ಮಾಡೋಕ್ಕಾಗುತ್ತಾ? ದೇವರೇ, ನಿನ್ನನ್ನು ಬಿಟ್ಟು ದೂರ ಹೋಗದಂತೆ ನಿನ್ನ ಬಳಿಯಲ್ಲಿ ವಾಸ ಮಾಡೋದಕ್ಕೆ, ನಿನ್ನ ಪಾದವನ್ನು ಹಿಡಿದು ನಡೆಯೋದಕ್ಕೆ ನನಗೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸೋಕ್ಕಾಗುತ್ತ. ನಿನಗೆ ಬೇಕಾದ ಎಲ್ಲಾ ಕಾರ್ಯಗಳನ್ನು ದೇವರು ಒದಗಿಸುವವನಾಗಿರ್ತಾನೆ. ಮಗನಿಗೆ ಆಸ್ತಿಯನ್ನು ಕೇಳೋದಕ್ಕಿಂತ ಮುಂಚಿತವಾಗಿ ಅದುವರೆಗೂ ತಂದೆ ಮಗನಿಗೆ ಯಾವ ಕೊರತೆಯೂ ಇಲ್ಲದಂತೆ ನೋಡಿಕೊಂಡರು ಅಲ್ಲವೇ? ನನ್ನನ್ನು ಕೇಳುವಂತ ಪ್ರಿಯ ದೇವ ಜನರೇ, ಇವತ್ತಿನ ತಂದೆಂದಿರು, ಇವತ್ತಿನ ಜನರೆಲ್ಲ ಅನೇಕ ಪಾಪಗಳ ನಿಮಿತ್ತವಾಗಿ ತಂದೆಯ ಗುಣಲಕ್ಷಣಗಳನ್ನು ಮರೆತು ಮಕ್ಕಳ ಜೊತೆಗೆ ಬೇಡದಾದಂತ ಕಾರ್ಯಗಳನ್ನು ಮಾಡುವಾಗ, ನಾವು ವಾರ್ತೆಯನ್ನು ಓದುವಾಗ ಅನೇಕ ನೋವು ತರುವಂತ ವಿಷಯಗಳನ್ನು ತಂದೆಗಳ ಮುಖಾಂತರವಾಗಿ, ಅಪ್ಪನ ಮುಖಾಂತರವಾಗಿ ಈ ಸೈತಾನನು ಮಾಡುವಾಗ, ಒಳ್ಳೆಯ ತಂದೆ ತನ್ನ ಮಕ್ಕಳಿಗೆ ಬೇಕಾದ ಎಲ್ಲಾ ವಿಷಯಗಳನ್ನು ಒದಗಿಸಿಕೊಡುವವನಾಗಿರ್ತಾನೆ. ಈ ಮಗನು ಬಂದು, ತಂದೆ ನನಗೆ ಆಸ್ತಿ ಬೇಕು, ನನಗೆ ನನ್ನ ಪಾಲು ಬೇಕು ಎಂಬುದಾಗಿ ಕೇಳಿದಾಗ, ಇಸ್ರಾಯೇಲ್ ಜನರ ವಿಧಿವಿಧಾನಗಳಲ್ಲಿ ಯಾವ ಮಗನು ಅಪ್ಪನು ಬದುಕಿರುವಾಗ ಕೇಳಬಾರದದ್ದನ್ನು ಈ ಮಗನು ಕೇಳಿದ. ಅಪ್ಪನು ಇರುವಾಗ, ಬದುಕಿರುವಾಗ ಮಗನು ಈ ವಿಷಯವನ್ನು ಕೇಳಿದಲ್ಲಿ ಅಪ್ಪನಿಗೆ ಎಲ್ಲ ಅಧಿಕಾರವಿದೆ ಮಗನನ್ನು ಕಲ್ಲು ಸಾಯಿಸೋದಕ್ಕೆ. ಅನೇಕರನ್ನು ಕರೆದು ಅವನು ಮಾಡಿದ ತಪ್ಪನ್ನು ತೋರಿಸಿಕೊಟ್ಟು ಕಲ್ಲೊಡೆದು ಸಾಯಿಸುವಂತ ಅಧಿಕಾರವುಳ್ಳ ಅಪ್ಪ ಅದನ್ನು ಮಾಡದೆ ಮಗನು ಕೇಳಿದ, ತಗೋ ಹೋಗು ಎಂಬುದಾಗಿ
ನಾವು ನಮ್ಮ ಮಕ್ಕಳಿಗೆ ಒದಗಿಸಿಕೊಡುವವರಾಗಿದ್ದೇವೆ, ಅವರಿಗೆ ಬೇಕಾದದ್ದನ್ನು ಕೊಡುವವರಾಗಿದ್ದೇವ. ಅದರಲ್ಲೂ ಏನು ಬೇಕು ಎಂಬುದನ್ನು ತಿಳಿದು ಯಾವುದು ಬೇಡ ಎಂಬುದನ್ನು ತಿಳಿದು ನಾವು ಅವರಿಗೆ ಒದಗಿಸಿಕೊಡೋದಕ್ಕೆ ನಮಗೆ ಬುದ್ಧಿಯು, ಜ್ಞಾನವು, ಕೃಪೆಯು ದೇವರಿಂದ ಹೊಂದಿದ್ದೇವೆ. ನಾನು ಕೇಳುವಂತಹ ಪ್ರಿಯ ದೇವ ಜನರೇ, ಒದಗಿಸಿಕೊಡುವಂತ ಅಪ್ಪನು ನಮಗಿದ್ದಾನೆ. ಈ ತಂದೆಯ ಮನೆಯಲ್ಲಿ ನಿನಗೆ ಬೇಕಾದದ್ದೆಲ್ಲವನ್ನು ದೇವರಿಟ್ಟಿದ್ದಾನೆ. ನೀನು ಯಾವುದರಲ್ಲಿ ಇವತ್ತು ಕೊರತೆ ಪಡುತ್ತಿದೆಯೋ ಅದನ್ನು ಬೇಡಿಕೊಂಡು ದೇವರ ಪ್ರಸನ್ನತೆಗೆ ಬಂದು ಅದನ್ನು ಹೊಂದಿಕೊಳ್ಳೋದಕ್ಕೆ ನಿನಗೆ ಸಾಧ್ಯವಾಗುತ್ತಿದೆಯೋ? ಹಲ್ಲೆಲೂಯಾ. ಇವತ್ತು ನನಗೆ ನಿಮ್ಮ ಹತ್ರ ಸಾರೋದಕ್ಕೆ ಇರುವಂತ ಇವತ್ತು ನನಗೆ ನಿಮ್ಮ ಹತ್ರ ಸಾರೋದಕ್ಕಿರುವಂತ ಒಂದು ಮುಖ್ಯ ಸಂದೇಶ, ದೇವರು ನಿಮಗೆ ಎಲ್ಲವನ್ನು ಒದಗಿಸಿಕೊಡುವವನಾಗಿದ್ದಾನೆ. ಆತನು ಯಾರಿಗೂ ಸಾಲಗಾರನಲ್ಲ. ನಾನು ಹೀಗೆ ಒಂದು ಹಾಡನ್ನು ಟ್ರಾನ್ಸ್ಲೇಟ್ ಮಾಡಿದ್ದೀನಿ, ಯಾರು ಸಹಾಯಕ್ಕೆ ಇಲ್ಲದೆ ಇದ್ದರೆ ನನ್ನ ನೋಡಿ ನೋಡದಂತೆ ಹೋದವರು, ಆದರೆ ನನಗೊಬ್ಬ ಸಹಾಯಕ, ನನಗೊಬ್ಬ ಒದಗಿಸಿಕೊಡುವ ಆತನು, ನನಗಾಗಿ ಎಲ್ಲವನ್ನು ಮಾಡಿಕೊಡುವ ಆತನು ಪರಲೋಕದಲ್ಲಿದ್ದಾನೆ. ಆ ದೇವರೇ ನನ್ನ ದೇವರು ಎಂಬ ನಂಬಿಕೆ ನನಗಿದೆ. ಆ ನಂಬಿಕೆ ನಮಗಿರಲಿ ಎಂಬುದೇ ನನ್ನ ಪ್ರಾರ್ಥನೆ. ಈ ವಾಕ್ಯಗಳಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆ, ಇವತ್ತು ಈ ವಾಕ್ಯವನ್ನು ಕೇಳಿದಂತ ನಿನ್ನ ಜನರ ಜೀವಿತದಲ್ಲಿ ಅದ್ಭುತವನ್ನು, ಅತಿಶಯವನ್ನು, ತಂದೆಯ ಪ್ರೀತಿಯನ್ನು ತಿಳಿದುಕೊಳ್ಳೋದಕ್ಕೆ ದೇವರು ಸಹಾಯ ಮಾಡಿ, ಕೃಪೆಯಿಂದ ನಡೆಸಿ. ನೀವೇ ಅವರ ಜೊತೆ ಇದ್ದು ತಂದೆಯ ಮನೆಯ ಆಶೀರ್ವಾದವನ್ನು ತಿಳಿದುಕೊಂಡು ನಡೆಯೋದಕ್ಕೆ ಸಹಾಯ ಮಾಡಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ, ಆಮೀನ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.